planets. The 8th planet of the solar system are Mercury, Venus, Mars, Jupiter, Saturn, Uranus and Neptune. Mercury is closest to the sun and Neptune. ಕೇಳಿಸ್ಕೊಳ್ಳಪ್ಪ, ಅಣ್ಣವ್ರ ಸ್ಕೂಲಲ್ಲಿ ಕೂಲ್ ಡ್ರಿಂಕ್ಸ್ ಜಾಸ್ತಿ ಕುಡಿಬಾರ್ದು ಅಂತ ಹೇಳವ್ರಂತೆ. ಸೊ ನಿಮ್ಮ ಸ್ಕೂಲಲ್ಲಿ ಹಂಗೆ ಹೇಳ್ತಾರಾ? ಯಾಕೆ ಕುಡಿಬಾರ್ದು ಅಂತ ಗೊತ್ತಾ ರೀಸನ್? ಸೊ ಆಯ್ತು, ಇವತ್ತು ನಾವೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಎಕ್ಸ್ಪೆರಿಮೆಂಟ್ ಮೂಲಕ ಏನು ಮಾಡೋಣ, ಕೂಲ್ ಡ್ರಿಂಕ್ಸ್ ಯಾಕೆ ಕುಡಿಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈಗ ನೀವೇನು ಮಾಡ್ಬೇಕಂದ್ರೆ, ಪಕ್ಕದಲ್ಲಿ ಒಂದು ಅಂಗಡಿ ಇದೆ, ಅಂಗಡಿಗೆ ಹೋಗಿ ಒಂದಷ್ಟು ಕಲರ್ ಕೂಲ್ ಡ್ರಿಂಕ್ಸ್ ಎಲ್ಲ ತೊಗೊಂಬನ್ರಿ. ಆಯ್ತು, ಹೋಗಿ ಬರೋಗಿ. ಓಹೋ, ಏನೋ ಪ್ರತಿಕಾ ಪಾಪು ಇಷ್ಟೊಂದು ತಂದ್ಬಿಟ್ಟಿದ್ದೀರಿ ಕೂಲ್ ಡ್ರಿಂಕ್ಸ್ಗಳು? ಅಲ್ವಮ್ಮ, ಇವೆಲ್ಲ ನಮ್ಮ ಫೇವ್ರೆಟ್, ನಾವು ಚೂಸ್ ಮಾಡಿ ತಗೊಂಬಂದಿದ್ದು. ಹೌದಾ? ಓ ಆಯ್ತಪ್ಪ, ಇವಾಗ ನಿಮ್ ಫೇವ್ರೇಟ್ಗೆ ನಾನು ಹೆಂಗೆ ಮ್ಯಾಜಿಕ್ ಆಗತ್ತೆ ನೋಡ್ರಿ. ನಾನು ಮ್ಯಾಜಿಕ್ ಕೂಡ ಮಾಡ್ತೀನಿ, ಬರೀ ನಾನು ಸೈನ್ಸ್ ಪಾಠ ಮಾಡಲ್ಲ, ಮ್ಯಾಜಿಕ್ ಮಾಡ್ತೀನಿ, ತೋರಿಸ್ತೀನಿ ನೋಡ್ರಿ. ಇವಾಗ ನೋಡ್ರಿ, ನಮ್ಮ ಹತ್ರ ಯಾವ್ದಿದು ಮಿರಿಂಡಾ ಇದೆಯಲ್ಲ, ಯಾವ ಕಲರ್ ಇದೆ ಇದು? ಆರೆಂಜ್. ನೋಡ್ರಿ, ಇವಾಗ ಹಾಕ್ತೀನಿ ಆರೆಂಜು. ನೋಡ್ರಿ, ಮಿರಿಂಡಾ ಹಾಕ್ತಾ ಇದೀನಾ? ಯಾವ ಕಲರ್ ಐತೆ? ಇವಾಗ ನೋಡ್ರಿ ಹೆಂಗ್ ಮ್ಯಾಜಿಕ್ ಮಾಡ್ತೀನಿ. ನನ್ನ ಹತ್ರ ಒಂದು ಮ್ಯಾಜಿಕ್ ಸೊಲ್ಯೂಷನ್ ಐತೆ, ಆ ಸೊಲ್ಯೂಷನ್ ಹಾಕ್ತೀನಿ ನೋಡ್ರಿ. ಇವಾಗ ನೋಡ್ದ ಮ್ಯಾಜಿಕ್ ಯಾವ ಕಲರ್ ಆಯ್ತಾ? ವೆರಿ ಗುಡ್. ನೋಡ್ದಪ್ಪ ಹಿಂಗೆ ಮ್ಯಾಜಿಕ್ ನಾನು ಮಾಡೋದ. ಏಯ್ ಪಪ್ಪಣ, ಮ್ಯಾಜಿಕ್ ನೋಡ. ಇದು ಯಾವ ಕಲರ್ ಐತೆ? ಇದು ನೋಡ, ಇದೇನಿದ? ಇದೇನ ನಾನು ಅದ್ರೊಳಗೆ ಹಾಕಿರೋದ? ಹೇಳ ಏನ ಇದೇನಾ? ಹೆಂಗ್ ಗೊತ್ತಾಯ್ತು ನಿನ್ಗೆ ಇದೆ ಅಂತ? ನೋಡಿ ಯಾವ ಕಲರ್? ನೀರಿದ್ದು. ಇದು ಮಿರಿಂಡಾ. ಇವಾಗ ನಿಮ್ ಫೇವ್ರೇಟ್ ಇನ್ನೂ ಒಂದು ಹಾಕ್ತೀನಿ ನೋಡ್ರಿ. ಇವಾಗ ಯಾವ್ದು ಹಾಕ್ತೀನಿ ಅಂದ್ರೆ, ನಿಮ್ ಫೇವ್ರೇಟ್ ಯಾವ್ದು ನೆಕ್ಸ್ಟ್? ಥಮ್ಸ್ ಅಪ್ ನೋಡ್ರಿ. ಓಹೋ, ಏನೋ ಇಂಥ ಕಲರ್ ಅದೇ, ಬಾ ಬುಸ್ ಅಂತ ಇದೆ ಬೇರೆ. ನೋಡ್ರಿ, ಇವಾಗ ಇದ್ರೊಳಗೆ ಹಾಕ್ತೀನಿ, ಹೊಗೆ ಬೇರೆ ಬರ್ತಾ ಇದಲ್ಲೋ. ಇವಾಗ ನೋಡಿ ಹಿಂಗೆ ಹಾಕ್ತಾ ಇರೋದು ನಾನು. ಮೆಲ್ಲಿಗೆ ಹಾಕಬೇಕು, ಇಲ್ಲಾಂದ್ರೆ ಏನಾಗ್ತದೆ, ನೊರೆ ಬರ್ತದೆ. ಸೊ ಇವಾಗ ಏನ್ ಹಾಕಿರೋದು ಇದ್ರೊಳಗೆ? ಯಾವ ಕಲರ್ ಐತೆ? ನನ್ನ ಹತ್ರ ಇರೋ ಮ್ಯಾಜಿಕ್ ಸೊಲ್ಯೂಷನ್ ಹಾಕಿ ನೋಡೋಣ ಏನಾಗ್ತದೆ. ನೀನ್ ಹಾಕು, ಹಾಕಿದ್ರೊಳಗೆ ಹಾಕು. ಸಾಕು, ಜಾಸ್ತಿ ಹಾಕ್ಬಾರ್ದು. ನೋಡ್ದಾ ಯಾವ ಕಲರ್ ಬಂತು? ಯಾವ ಕಲರ್ ಇತ್ತು? ಬ್ಲ್ಯಾಕ್ ಕಲರ್ ಇತ್ತು. ಇವಾಗ ನೋಡ್ದಾ ಹೆಂಗೆ ಮ್ಯಾಜಿಕ್? ನೋಡ್ದೇನ ಪ್ರತಿಕಾ? ಆಯ್ತು. ಇವಾಗ ನೆಕ್ಸ್ಟ್ ಎಲ್ಲ ಜಾಸ್ತಿ ಕುಡಿಯೋದು, ಏನು ಕುಡ್ದೇಟ್ಗೆ ಎನರ್ಜಿ ಬಂದ್ಬಿಡ್ತದೆ ಅಂತಾರೆ. ಇವಾಗ ಸ್ಟಿಂಗ್ ನೋಡೋಣ, ಸ್ಟಿಂಗ್ ಏನಾಗ್ತದೆ ನೋಡೋಣ. ಇಂದಪ್ಪ ನೀನ್ ಹಾಕ. ಹೋ, ಏನೋ ಇದ್ರಾಗ ಹೋಗಿ ಬರ್ತದೆ. ಹಾಕೊಡು. ಇರೋ ಅಣ್ಣನ ಹಾಕ್ಲಿರ, ಅವನ್ ಫೇವ್ರೇಟ್ ಅಂತ ಸ್ಟಿಂಗು. ಸಾಕು ಕೊಡು. ನೋಡಪ್ಪ ಕಲರ್ ಹೆಂಗೈತೆ? ಏನೋ ಹಿಂಗ್ ಮಿಕ್ಸ್ತಾ ಇದೆ ಕಲರು. ಹಾಕಪ್ಪ ನೋಡೋಣ, ಮ್ಯಾಜಿಕ್ ಸೊಲ್ಯೂಷನ್ ಹಾಕಿ ನೋಡೋಣ ಹೆಂಗ್ ಮ್ಯಾಜಿಕ್ ಆಗ್ತದೆ. ಸ್ಟಿಂಗ್ ಈಸ್ ಕಿಂಗ್ ಅಂತಾರೆ ಒಂದಷ್ಟು ಜನ. ನೋಡು ಕಿಂಗ್ ಕಲರ್ ಏನಾಯ್ತು? ಹೆಂಗಿತ್ ಕಲರ್? ಇವಾಗ ಏನಾಯ್ತು? ಇವಾಗ ಮೆರಿಂಡಾ ಆಯ್ತು. ಸಾಕು. ಇವಾಗ ಎಲ್ಲ ಹಾಕಿದ್ರು ಮ್ಯಾಜಿಕ್ ಸೊಲ್ಯೂಷನ್ ಹಾಕಿದ್ರೆ ಏನಾಗ್ತದೆ? ಕಲರ್ ಚೇಂಜ್ ಆಗುತ್ತೆ. ಇವಾಗ ಇದರಿಂದ ಏನ್ ತಿಳ್ಕೊಂಡ್ರಿ ನೀವು? ಏನಾರ ಗೊತ್ತಾಯ್ತಾ ನಿಮ್ಗೆ? ನಾನು ಏನ್ ಹಾಕಿದ್ದೆ ಅಂತ ಗೊತ್ತಾ? ಹೋಗ್ಲಿ, ಡಿಟರ್ಜೆಂಟ್. ಇದ್ರ ಮೇಲೆ ತೋರಿಸಿದೆ ರಿನ್ ಅಂತ. ಏನ್ ರಿನ್ ಅಂದ್ರೆ ಇದ್ರಲ್ಲಿ ಏನಿರುತ್ತೆ ಅಂದ್ರೆ ಸೋಡಿಯಂ ಹೈಪೋಕ್ಲೋರೈಟ್ ಅಂತ ಒಂದು ಕೆಮಿಕಲ್ ಇರುತ್ತೆ. ಆ ಸೋಡಿಯಂ ಹೈಪೋಕ್ಲೋರೈಟ್ ಏನಾಗುತ್ತೆ, ಇದ್ರಲ್ಲೆಲ್ಲ ನಿಮ್ಗೆ ಏನ್ ಹಾಕಿರ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಕಲರ್ಸ್ ಹಾಕಿರ್ತಾರೆ. ಎಂತ ಕಲರ್ಸ್? ಆರ್ಟಿಫಿಷಿಯಲ್ ಕಲರ್ಸ್. ಅಂದ್ರೆ ಅದು ನ್ಯಾಚುರಲ್ ಕಲರ್ಸ್ ಅಲ್ಲ. ಸೊ ಇದಾಗ್ಬೋದು ಇದ್ರಲ್ಲೆಲ್ಲ ಏನ್ ಹಾಕಿರ್ತಾರೆ? ಆರ್ಟಿಫಿಷಿಯಲ್ ಕಲರ್ಸ್. ಸೊ ಅದು ಸೋಡಿಯಂ ಹೈಪೋಕ್ಲೋರೈಟ್ ಜೊತೆ ರಿಯಾಕ್ಷನ್ ಆಗಿದ ತಕ್ಷಣ ಏನಾಗುತ್ತೆ? ಅದು ಕಲರ್ನ ಚೇಂಜ್ ಮಾಡುತ್ತೆ. ಸೊ ಅಂದ್ರೆ ಇದರಿಂದ ಏನ್ ಅರ್ಥ ಆಗುತ್ತೆ ಅಂದ್ರೆ ನಿಮ್ಗೆ, ಇದ್ರೆಲ್ಲ ಹಾಕಿರೋದು ಎಂತ ಕಲರ್ಸ್? ಆರ್ಟಿಫಿಷಿಯಲ್ ಕಲರ್ಸ್. ಸೊ ಆರ್ಟಿಫಿಷಿಯಲ್ ಕಲರ್ಸ್ ನ ನೀವು ಜಾಸ್ತಿ ದಿನ ಕನ್ಸ್ಯೂಮ್ ಮಾಡಿದ್ರೆ, ಅಂದ್ರೆ ಒಂದಿನ 2 ದಿನ ಕುಡಿದ ತಕ್ಷಣ ಏನು ಸಮಸ್ಯೆ ಆಗಲ್ಲ. ನೀವು ಇದನ್ನೇ ಕಂಟಿನ್ಯೂಸ್ ಆಗಿ ರೆಗ್ಯುಲರ್ ಆಗಿ ಯಾವಾಗೂ ಕುಡಿತಾ ಇದ್ರೆ ಏನಾಗುತ್ತೆ? ಆರ್ಟಿಫಿಷಿಯಲ್ ಕಲರ್ಸ್ ನಮ್ಮ ಬಾಡಿ ಒಳಗೆ ಹೋದ್ರೆ ಏನಾಗುತ್ತೆ? ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಬಾರ್ದು,
ಈ ಸಾಫ್ಟ್ ಡ್ರಿಂಕ್ಸ್ ನ ಕುಡಿಬಾರ್ದು, ಕುಡಿಲೇಬಾರ್ದು. ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ, ಬಟ್ ನೀವೇನ್ ಮಾಡಬಾರ್ದು, ಕುಡಿಲೇಬಾರ್ದು. ಒಂದು ಕುಡ್ದಾಗ ಏನಾಗುತ್ತೆ, ಅಡಿಕ್ಟ್ ಆಗತ್ತೆ. ಸೊ ಒಂದಾದ್ಮೇಲೆ ಒಂದು ಕುಡಿತಾ ಹೋಗ್ತೀವಿ. ಸೊ ಏನಾಗುತ್ತೆ, ಅಡಿಕ್ಷನ್ ಆಗುತ್ತೆ. ಆ ಕಾರಣಕ್ಕೆ ನಾವೇನ್ ಮಾಡಬಾರ್ದು, ಕೂಲ್ ಡ್ರಿಂಕ್ಸ್ ನ ಕುಡಿಬಾರ್ದು. ಇದೊಂದೇ ರೀಸನ್ ಕೂಲ್ ಡ್ರಿಂಕ್ಸ್ ಕುಡಿಯೋದಕ್ಕೆ. ಓಕೆ, ಇದೊಂದೇ ರೀಸನ್ ಅಲ್ಲ ಮಗನೇ ಕೂಲ್ ಡ್ರಿಂಕ್ಸ್ ಕುಡಿಬಾರ್ದು ಅದಕ್ಕೆ ಸುಮಾರು ರೀಸನ್ಸ್ ಇದಾವೆ. ಸೊ ಏನಂದ್ರೆ ಈ ಕೂಲ್ ಡ್ರಿಂಕ್ಸ್ ಅಲ್ಲೆಲ್ಲ ಏನ್ ಮಾಡಿರ್ತಾರೆ ಅಂದ್ರೆ ಶುಗರ್ ಜಾಸ್ತಿ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನಾವು ಇದು ನೋಡಿದ್ರೆ ಈ ಥಮ್ಸ್ ಅಪ್ ಬಾಟ್ಲ್ ಏನಿದೆ ಇದು ಎಷ್ಟು ml ಬಾಟ್ಲ್ ಇದೆ, 250 ml ಬಾಟ್ಲು. ಸೊ ಇದ್ರಲ್ಲಿ ನೋಡಿ ಬರ್ದಿದ್ದಾರೆ ಆಡೆಡ್ ಶುಗರ್ಸ್ ಎಷ್ಟು ಹಾಕಿದೆ ಇದ್ರ ಮೇಲೆ 10.4 ಗ್ರಾಮ್ಸ್ ಅಂತ ಹಾಕಿದ್ದಾರೆ, ಅಂದ್ರೆ 10.4 ಗ್ರಾಮ್ಸ್ ಅಂತಿದೆ. ಅಂದ್ರೆ ಎಷ್ಟು, 100 ml ಗೆ 10.5 ಗ್ರಾಮ್. ಸೊ 200 ml ಎಷ್ಟು ಗ್ರಾಮ್ ಆಯ್ತು, 21 ಗ್ರಾಮ್ ಆಯ್ತು. ಸೊ ಇದ್ರಲ್ಲಿ ಏನಿರುತ್ತೆ, ಸಕ್ಕರೆ ಜಾಸ್ತಿ ಇರುತ್ತೆ. ಅಂದ್ರೆ ಹಂಗಾಗಿ ಈ ಸಕ್ಕರೆ ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಒಂದು ಇದ್ದ ಮಲ್ಗಳ ಮೇಲೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಮ ಮಲ್ಲು ಉಳುಕಾಗುತ್ತೆ. ಯಾಕಂದ್ರೆ ಇದ್ರಲ್ಲಿ ಆಸಿಡ್ಸ್ ಇರ್ತವೆ, ಜೊತೆಗೆ ಸಕ್ಕರೆ ಇರುತ್ತೆ. ಇದ್ರ ಕಾರಣಕ್ಕೆ ಏನಾಗುತ್ತೆ, ಅಲ್ಲೆಲ್ಲ ಉಳುಕಾಗುತ್ತೆ. ಅದಾದ್ಮೇಲೆ ಇನ್ನೊಂದು ರೀಸನ್ ಏನಂದ್ರೆ ನೀವು ಜಾಸ್ತಿ ಇದನ್ನ ಕುಡಿತಾ ಹೋದ್ರೆ ಏನಾಗುತ್ತೆ, ಆ ಶುಗರ್ ಅಲ್ಲಿ ಏನಾಗುತ್ತೆ ನಮ್ಮ ಬಾಡಿಗೆ ಸೇರಿ ಏನಾಗ್ಬಿಡುತ್ತೆ, ನಮ್ಗೆ ಒಬೆಸಿಟಿ ಬಂದ್ಬಿಡುತ್ತೆ. ಏನು ಒಬೆಸಿಟಿ ಅಂದ್ರೆ ಬೊಜ್ಜು ಬಂದ್ಬಿಡ್ತದೆ. ಏನ್ ಬಂದ್ಬಿಡ್ತದೆ, ಬೊಜ್ಜು. ನೋಡಿರ್ತಾರಲ್ಲ ಮಕ್ಕಳನ್ನ, ಹಿಂಗಿರ್ತಾರ ಅವ್ರು ಒಬ್ಬೊಬ್ರು, ಅದಾಗುತ್ತೆ ಒಬೆಸಿಟಿ ಅಂತ ಕರಿತೀವಿ. ಸೊ ಅದು ಬರಬಾರ್ದು ಅಂದ್ರೆ ನಾವೇನ್ ಮಾಡಬಾರ್ದು, ಇವನ್ನ ಕುಡಿಬಾರ್ದು. ಇದನ್ನೇ ತೋರಿಸ್ತಾ ಇದೀನಿ ಅಂತ ಇದೊಂದೇ ಅಲ್ಲ, ಯಾವುದೇ ಒಂದು ಕೂಲ್ ಡ್ರಿಂಕ್ಸ್ ನ ನೀವೇನ್ ಮಾಡಬಾರ್ದು, ಕುಡಿಬಾರ್ದು. ಅದಾದ್ಮೇಲೆ ಮೂರನೇ ರೀಸನ್ ಏನಾಗುತ್ತೆ ಅಂದ್ರೆ ಇದರಲ್ಲಿ ಆಸಿಡ್ಸ್ ಇರ್ತವೆ ಅಂತ ಹೇಳಿದೆ. ಆಸಿಡ್ಸ್ ಏನ್ ಮಾಡುತ್ತೆ, ನಿಮ್ ಬೋನ್ಗಳನ್ನ ವೀಕ್ ಮಾಡುತ್ತೆ, ಅಂದ್ರೆ ನಿಮ್ ಮೂಳೆನ ವೀಕ್ ಮಾಡಿಬಿಡುತ್ತೆ. ಸೊ ಹಾಗಾಗಿ ಮೂಳೆ ವೀಕ್ ಆಗುತ್ತೆ. ನೀವು ವಯಸ್ಸಾದ್ಮೇಲೆ ಮುದುಕರಾದ್ಮೇಲೆ ಸಾಮಾನ್ಯವಾಗಿ ಏನ್ ನೋಡ್ತೀವಿ, ಮೂಳೆ ನೋವು, ಬೆನ್ನು ನೋವು, ಕಾಲ್ ನೋವು, ಮಂಡಿ ನೋವು ಅಂತಾರೆ. ಬಟ್ ಇದೀಗ ಜಾಸ್ತಿ ಕುಡಿಯೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲೂ ಕೂಡ ಏನಾಗುತ್ತೆ, ಕಾಲ್ ನೋವು, ಕೈ ನೋವು, ಮೂಳೆ ನೋವು ಶುರುವಾಗುತ್ತೆ. ಅಂಡ್ ಇದ್ರ ಜೊತೆಗೆ ನಾಲ್ಕು ರೀಸನ್ ಏನ್ ಹೇಳುತ್ತೆ ಅಂದ್ರೆ ಯಾವಾಗ ನೀವು ಜಾಸ್ತಿ ಈ ಕೂಲ್ ಡ್ರಿಂಕ್ಸ್ ಕುಡಿದಾಗ ಸಕ್ಕರೆ ಒಳಗೋಗುತ್ತಲ್ಲ, ಇದರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಡಯಾಬಿಟಿಸ್, ಟೈಪ್ 2 ಡಯಾಬಿಟಿಸ್ ಅಂತ ಕರೀತಾರೆ. ಅಂದ್ರೆ ನಾವೆಲ್ಲ ಕೇಳಿರ್ತೀವಿ ಸಾಮಾನ್ಯವಾಗಿ ಮನೆಗಳಲ್ಲಿ, ವಯಸ್ಸಾದವ್ರಿಗೆ ಹೇಳ್ತಾರೆ ಶುಗರ್ ಬಂದ್ಬಿಟ್ಟಿದೆ ಅಂತ. ಆ ಶುಗರ್ ಏನಾಗುತ್ತೆ, ಮಕ್ಕಳಿಗೆ ಬಂದ್ಬಿಡುತ್ತೆ. ಏನ್ ಕುಡಿದಾಗ, ಈ ಒಂದು ಕೂಲ್ ಡ್ರಿಂಕ್ಸ್ ನ ಕುಡಿದಾಗ. ಸೊ ಹಂಗಾಗಿ ನೀವೇನ್ ಮಾಡಬಾರ್ದು, ಈ ಕೂಲ್ ಡ್ರಿಂಕ್ಸ್ ನ ಕುಡಿಬಾರ್ದು. ಅಂದ್ರೆ ಯಾವಾಗೋ ಒಂದ್ಸರಿ ಅಕೇಶನಲ್ಲೇ ಕುಡಿಬೇಕಂದ್ರೆ ಯಾವಾಗೋ ಒಂದ್ಸರಿ, ಯಾವಾಗ ಕುಡಿಲೇಬಾರ್ದು ಅಂತಲ್ಲ, ಸ್ವಲ್ಪ ಕುಡಿದ್ರೆ ಏನ್ ಸಮಸ್ಯೆ ಆಗಲ್ಲ. ನೀವೇನ್ ಮಾಡಬಾರ್ದು, ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬರಬಾರ್ದು. ಇದೇನಾಗ್ಬಿಡುತ್ತೆ, ಅಡಿಕ್ಷನ್ ಆಗ್ಬಿಡುತ್ತೆ. ಸೊ ಅಡಿಕ್ಷನ್ ಆಗೋದ್ರಿಂದ ನೀವೇನ್ ಮಾಡಬಾರ್ದು, ಇದನ್ನ ಕುಡಿಯಕ್ಕೆ ಹೋಗ್ಬಾರ್ದು. ಅರ್ಥ ಆಗ್ತಿದ್ಯಾ? ಸೊ ಇಷ್ಟು ರೀಸನ್ಸ್. ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ರೀಸನ್ ಹೇಳ್ತೀನಿ ನೋಡಿ. ಈ ಸ್ಟಿಂಗ್ ಅಂತ ಇದೆಯಲ್ಲ, ಇದನ್ನ ಎನರ್ಜಿ ಡ್ರಿಂಕ್ ಅಂತ ಕರೀತಾರೆ. ಏನೋ ಇದು ಕುಡ್ದೇಟ್ಗೆ ಏನ್ ಬಂದ್ಬಿಡ್ತದೆ, ಅಡ್ವರ್ಟೈಸ್ ನೋಡಿದೀರಾ, ಕುಡ್ದೇಟ್ಗೆ ಏನ್ ಮಾಡ್ತಾರ, ಒತ್ಕೊಂಡು ಅಂತ ಹೊರಟೋತಾರ, ಎಲ್ಲಿಕ್ಕೆ, ಬಿಲ್ಡಿಂಗ್ ಮೇಲಕ್ಕೆ ಆರ್ಗೆನ್ ಹೊರಟೋತಾರ. ಸೊ ಇದ್ರಲ್ಲಿ ನೋಡಿ, ಇದ್ರ ಮೇಲೆ ಬರೆದು ಬಿಟ್ಟಿದ್ದಾರೆ ನಾಟ್ ರೆಕಮೆಂಡೆಡ್ ಫಾರ್ ಚಿಲ್ಡ್ರನ್. ಏನಂದ್ರೆ ಅರ್ಥ, ಮಕ್ಕಳಿಗೆ ಇದನ್ನ ಕೊಡಬಾರ್ದು. ಜೊತೆಗೆ ಪ್ರೆಗ್ನೆಂಟ್ ಆರ್ ಲ್ಯಾಕ್ಟೇಟಿಂಗ್ ವುಮೆನ್ ಅಂತ ಹೇಳ್ತಾರೆ. ಅಂದ್ರೆ ಏನು ಪ್ರೆಗ್ನೆಂಟ್ ಇರ್ತಾರಲ್ಲ ಅವರು ಏನ್ ಮಾಡಬಾರ್ದು, ಇದನ್ನ ಕುಡಿಬಾರ್ದು. ಜೊತೆಗೆ ಹಾಲು ಕುಡಿಸ್ತಾ ಇರೋ ತಾಯಂದ್ರು ಇರ್ತಾರೆ ಮಕ್ಕಳಿಗೆ, ಅವರು ಕೂಡ ಏನ್ ಮಾಡಬಾರ್ದು, ಇದನ್ನ ಕುಡಿಬಾರ್ದು. ಜೊತೆಗೆ ಇದರಲ್ಲಿ ತುಂಬಾ ಕಂಟೆಂಟ್ ಕೆಫೇನ್ ಇರುತ್ತೆ. ಸೊ ಕೆಫೇನ್ ಅಂದ್ರೆ ಏನು, ನಾವು ಕಾಫಿ ಕುಡಿತೀವಲ್ಲ, ಆ ಕಾಫಿಲಿ ಏನಿರುತ್ತೆ, ಕೆಫೇನ್ ಇರುತ್ತೆ. ಕೆಫೇನ್ ಕುಡಿಯೋದ್ರಿಂದ ಏನಾಗುತ್ತೆ, ನಮಗೆ ನಿದ್ದೆ ಹೊಟ್ಟೋಗುತ್ತೆ. ಸೊ ಹಾಗಾಗಿ ಇವು ಜಾಸ್ತಿ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ನಿದ್ದೆ ಬರ್ದೇ ಇರೋ ತರ ಆಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ನಾವೇನ್ ಮಾಡಬಾರ್ದು, ಈ ಕೂಲ್ ಡ್ರಿಂಕ್ಸ್ ನೆಲ್ಲ ಕುಡಿಬಾರ್ದು. ಅಂಡ್ ಜೊತೆಗೆ ಇದನ್ನ ಕುಡಿದ್ರೆ ನಿಮ್ಗೆ ಯಾವ ಎನರ್ಜಿನೂ ಬರಲ್ಲ. ಜ್ಞಾಪಕ ಇರಲಿ, ಇದು ಕುಡಿದೇಟ್ಗೆ ಏನ್ ಬಂದ್ಬಿಡ್ತದೆ, ಎನರ್ಜಿ. ಯಾಕೆ ಎನರ್ಜಿ ಬರುತ್ತೆ ಅಂದ್ರೆ ಇದರಲ್ಲಿ ಕೆಫೇನ್ ಇರುತ್ತೆ. ಸೊ ಕಾಫಿ ಕುಡಿದಾಗ ನಮ್ಗೆ ಆಕ್ಟಿವ್ ಆಗ್ತೀವಿ. ಸೊ ಜಾಸ್ತಿ ಕೆಫೇನ್ ಕುಡಿತಾ ಇದ್ರೆ ಏನಾಗುತ್ತೆ, ನಮ್ಮ ಬ್ರೈನ್ ಎಫೆಕ್ಟ್ ಮಾಡಿ ನಮಗೆ ಸರಿಯಾಗಿ ನಿದ್ದೆ ಬರದೇ ಆಗ್ಬಿಡುತ್ತೆ. ಸೊ ಇವೆಲ್ಲ ಸಮಸ್ಯೆಗಳಾಗೋ ಕಾರಣಕ್ಕೆ ನಾವೇನ್ ಮಾಡಬಾರ್ದು, ಈ ಕೂಲ್ ಡ್ರಿಂಕ್ಸ್ ನ ಕುಡಿಬಾರ್ದು. ಅಂಡ್ ಕೆಲವೊಂದು ಸ್ಟಡೀಸ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಕೆಲವೊಂದು ಕೂಲ್ ಡ್ರಿಂಕ್ಸ್ ಗಳಲ್ಲಿ ಕ್ಯಾನ್ಸರ್ ಬರುವಂತಹ ಒಂದಷ್ಟು ಇದರಲ್ಲಿ ಕೆಮಿಕಲ್ಸ್ ಇರ್ತವೆ ಅಂತ ಹೇಳ್ತಾರೆ. ಸೊ ಅದು ಎಷ್ಟು ಮಾತ್ರ ಜನ ಸುಳ್ಳ ಗೊತ್ತಿಲ್ಲ. ಬಟ್ ನಾವೇನ್ ಮಾಡಬಾರ್ದು, ಜಾಸ್ತಿ ಕೂಲ್ ಡ್ರಿಂಕ್ಸ್ ನ ಕುಡಿಬಾರ್ದು. ಕುಡಿಯೋದಂದ್ರೆ ನೋಡಿದ್ರಲ್ಲ, ಅದು ಕೂಡ ಹಾಕಿದ್ದಾರೆ. ಸೊ ಇದೇನ್ ಹಾಕಿದ್ದಾರೆ ಅಂದ್ರೆ ಇದ್ರ ಮೇಲೆ ಕನ್ಸ್ಯೂಮ್ ನಾಟ್ ಮೋರ್ ದನ್ 500 ml ಪರ್ ಡೇ ಅಂತ ಹಾಕ್ಬಿಟ್ಟಿದ್ದಾರೆ. ಏನಂದ್ರೆ 500 ml ಮೇಲೆ ಕುಡಿಬಾರ್ದು. ಅಂದ್ರೆ ಇದನ್ನ 2 ಬಾಟ್ಲು ಒಂದಿನಕ್ಕೆ ನಾವೇನ್ ಮಾಡಬಾರ್ದು, ಇದನ್ನ ಕನ್ಸ್ಯೂಮ್ ಮಾಡಬಾರ್ದು ಅಂತ ಕ್ಲಿಯರ್ ಆಗಿ ತೋರಿಸಿದ್ದಾರೆ. ಯಾರಿಗೆ, ನಾಟ್ ರೆಕಮೆಂಡೆಡ್ ಫಾರ್ ಚಿಲ್ಡ್ರನ್. ಜ್ಞಾಪಕ ಇರ್ಲಿ, ಅರ್ಥ ಆಯ್ತಾ? ನೀವು ನೋಡಿದ ತಕ್ಷಣ ಹಂಗೆ ಕರಿತವೆ, ಬಾ 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 ಅಂತ, ನನ್ನ ಕುಡಿ ಅಂತ. ಇವೇನ್ ಮಾಡಬಾರ್ದು, ಇದನ್ನ ಕುಡಿಬಾರ್ದು. ಯಾವ್ದು ಅಂಗಡಿಗೆ ಹೋದ್ರೆ ಏನ್ ಮಾಡಿರ್ತಾರೆ, ಆಚೆ ಕಡೆ ಇಕ್ಕಿರ್ತಾರ, ಇವನ್ನ ನೋಡಿ ಹಿಂಗೆ ಎತ್ಕೊಂಡ್ಬಿಡ್ಲಿ ಯಾರು ನಿಮ್ಮಂತವ್ರು. ಅದಕ್ಕೆ ಏನ್ ಮಾಡಬಾರ್ದು, ಕುಡಿಯಕ್ಕೆ ಹೋಗ್ಬಾರ್ದು. ಅರ್ಥ ಆಯ್ತಾ? ಈ ರೀಸನ್ಸ್ ಇಂದ ನೀವೇನ್ ಮಾಡಬಾರ್ದು, ಕೂಲ್ ಡ್ರಿಂಕ್ಸ್ ನ ಕುಡಿಯಕ್ಕೆ ಹೋಗ್ಬಾರ್ದು. ಸೊ ಇನ್ನೇನು ಡೌಟ್ಸ್ ಇದೆಯಾ ನಿಮ್ಗೆ ಇದ್ರ ಬಗ್ಗೆ? ಏನ್ ಗೊತ್ತಾಯ್ತು ಇವತ್ತಿನ ವಿಡಿಯೋದಲ್ಲಿ?
ನಾವು ಜಾಸ್ತಿ ಕೂಲ್ ಡ್ರಿಂಕ್ಸ್ ಕುಡಿಬಾರ್ದು. ಜಾಸ್ತಿ ಅಲ್ಲ, ಕುಡಿಲೇಬಾರ್ದು. ಯಾವತ್ತೋ ಒಂದಿನ ಯಾವ್ದಾದ್ರು ಫಂಕ್ಷನ್ ಪ್ರೋಗ್ರಾಮ್ ಅಂತ ಟೈಮಲ್ಲಿ ಮಾತ್ರ ಸುಮ್ಮನೆ ಯಾರೋ ಕೊಡ್ತಾರೆ, ಕೊಟ್ಟಾಗ ಮಾತ್ರ ನಾವೇನ್ ಮಾಡ್ಬೇಕು, ಕುಡಿಬೇಕು. ಇವಾಗ ಇಷ್ಟೆಲ್ಲ ತುಂಬ ಇವೆ ನಮ್ಮ ಹತ್ರ, ನಾವು ಕುಡಿದು ಬಿಡೋಣ? ಹಾ, ಕುಡಿಯೋಣಪ್ಪ. ಯಾಕೆ, ಏನೇನು ಅರ್ಥ ಆಯ್ತಾ ನಾನು ಹೇಳಿದ್ದ? ಅರ್ಥ ಆಗಿಲ್ಲ? ಆಯ್ತು ಬಿಡು, ಹೋಗ್ಲಿ, ಇನ್ನೊಂದ್ಸರಿ ಅರ್ಥ ಆಗ್ತದೆ. ಇವೆಲ್ಲ ಕುಡಿಯೋಣ ಬೇಡ, ಏನ್ ಮಾಡೋಣ ಹಾಗಾದ್ರೆ ಇವನ್ನೆಲ್ಲ? ಬಿಸಾಕ. ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಸೊ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಏನ್ ಮಾಡ್ಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್. ಜೈ ಹಿಂದ್, ಜೈ ಕರ್ನಾಟಕ.